ಗೈಸ್ ಈ ವಿಡಿಯೋದಲ್ಲಿ ಏನಂದ್ರೆ ನಮ್ಮ ಹತ್ರ ಇರೋ ಇಂತಹ ಹೆಡ್ಸೆಟ್ಸ್ ಏನಾದರೂ ಇಲ್ಲಿ ನೋಡಿ ಇಂಥ ಸೈಡಲ್ಲಿ ಏನಾದರೂ ಕಟ್ ಆಗಿಬಿಟ್ರೆ ಅದನ್ನು ಹೆಂಗೆ ರಿಪೇರಿ ಮಾಡ್ಬೇಕಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಕಟ್ ಆಗೋಯ್ತು, ಅದನ್ನು ನಾನು ಸರಿ ಮಾಡಿದ್ದೀನಿ ನೋಡಿ. ಇವಾಗ ನೋಡಿ ಹೆಂಗಿದೆ ಅಂತ ನಿಮಗೆ ಒಂದ್ಸಲ ತೋರಿಸ್ತೀನಿ. ವಿಡಿಯೋ ನೋಡಿ, ಸ್ಕಿಪ್ ಮಾಡಿದರೆ ವಿಡಿಯೋ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್ ಇಲ್ಲಿ ನೋಡಿ ಎಲ್ಲ ಕಟ್ ಆಗಿಬಿಟ್ಟಿದೆ ನೋಡಿ. ಇಲ್ಲಿ ಅದಕ್ಕೆ ಇದು ಆನ್ ಕೂಡ ಆಗ್ತಾ ಇಲ್ಲ ನೋಡಿ. ಇಲ್ಲಿ ಲೈಟ್ ಬರುತ್ತೆ, ಬರ್ತಾ ಇಲ್ಲ. ಇವಾಗ ಇದನ್ನು ಓಪನ್ ಮಾಡೋಣ. ನೋಡಿ ನೀರು ಹೋಗಿದೆ ಒಳಗಡಕ್ಕೆ, ಅದಕ್ಕೆ ಇದು ಎಲ್ಲ ನೋಡಿ ಗಲೀಜಾಗ್ಬಿಟ್ಟಿದೆ ನೋಡಿ, ಆಯಿಲ್ ಥರ ಆಗಿಬಿಟ್ಟಿದೆ. ಒಂದ್ಸಲ ಓಪನ್ ಮಾಡೋಣ. ಇವು ನೋಡಿ, ಇದು ಬೋಟ್ ಅಲ್ಲ, ಅದಕ್ಕೆ ಹೈ ಕ್ವಾಲಿಟಿಯಲ್ಲಿರುತ್ತೆ ಇದೆಲ್ಲ. ಆದರೆ ಇಲ್ಲಿ ಕಟ್ ಆಗಿಬಿಟ್ಟಿದೆ. ಇವಾಗ ಇದೆಲ್ಲ ಡಿಸಾಲ್ಡ್ರಿಂಗ್ ಮಾಡಿಕೊಂಡು ಇಲ್ಲಿಗೆ ಕಟ್ ಮಾಡಿಬಿಟ್ಟು ಇಲ್ಲಿ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಮತ್ತೆ ನಾವು ಇಲ್ಲಿ ಕಟ್ ಮಾಡಿಕೊಂಡು ಮತ್ತೆ ನಾವು ಇಲ್ಲಿ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಒಂದ್ಸಲ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ. ಮತ್ತೆ ಇವಾಗ ಇಲ್ಲಿ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಈ ವೈರ್ಸ್ ಇದೆ ಅಲ್ಲ, ಈ ವೈರ್ಸು ಡೈರೆಕ್ಟಾಗಿ ಸಾಲ್ವ್ ಆಗಲ್ಲ. ಇದನ್ನು ಸ್ವಲ್ಪ ಬೆಂಕಿಯಿಂದ ಹೀಟ್ ಮಾಡಿಕೊಂಡು ಸ್ವಲ್ಪ ಸುಟ್ಟರೆ ಆವಾಗ ಅದು ಸಾಲ್ಡ್ರಿಂಗ್ ಅನ್ನೋದು ಆಗುತ್ತೆ. ನೋಡಿ ನಾನು ಲೆಡ್ ಅನ್ನೋದು ಅಪ್ಲೈ ಮಾಡಿದ್ದೀನಿ ಈ ವೈರ್ಸ್ಗೆ, ನಿಮಗೆ ಕಾಣಿಸ್ತಾ ಇದೆಯಾ ನೋಡಿ, ಅಪ್ಲೈ ಮಾಡಿದ್ದೀನಿ. ಇವಾಗ ಏನಂದರೆ ಈ ವೈರ್ಸನ್ನು ಆ ಬೋರ್ಡ್ ಮೇಲೆ ನಾವು ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಈ ಥರ ಸಿಂಪಲಾಗಿ ಮಾಡ್ಬೋದು. ಮತ್ತು ಇವಾಗ ಅದನ್ನು ಫಿಕ್ಸ್ ಮಾಡ್ಕೋಬೇಕು. ಔಟ್ಸೈಡು ಬಾಡಿ ಇರುತ್ತಲ್ಲ, ಅಂದರೆ ಕ್ಯಾಪು, ಮೇಲೆ ಕ್ಯಾಪು ಕೆಳಗಡೆ ಕ್ಯಾಪು, ಆ ಕ್ಯಾಪಲ್ಗೆ ಈ ಬೋರ್ಡನ್ನು ನಾವು ಫಿಕ್ಸ್ ಮಾಡ್ಕೋಬೇಕು. ನೋಡಿ ಫಿಕ್ಸ್ ಆಗೋಯ್ತು. ಎರಡು ಕಡೆನೂ ಫಿಕ್ಸ್ ಮಾಡ್ಕೋಬೇಕು ನಾವು. ಆ ಫಿಕ್ಸ್ ಮಾಡ್ಕೊಂಡು ಕ್ಯಾಪ್ ಹಾಕೋಬೇಕು. ಮತ್ತು ಇನ್ನೊಂದೇನೆಂದರೆ ಫಿಕ್ಸ್ ಮಾಡ್ತಾ ಇರ್ತೀವಲ್ಲ, ಆವಾಗ ವೈರ್ಸ್ ಅನ್ನೋದು ಕಟ್ಟಾಗಿಬಿಡುತ್ತೆ. ನಾವು ಸಾಲ್ಡ್ರ್ ಮಾಡಿರೋ ವೈರ್ಸು ಅದನ್ನು ನೋಡ್ಕೋಬೇಕು. ನೋಡಿ ಇವಾಗ ನಾನು ಫಿಕ್ಸ್ ಮಾಡಿಕೊಂಡೆ. ಹಿಂಗೆ ಫಿಕ್ಸ್ ಮಾಡ್ಕೋಬೇಕು. ಮತ್ತು ಇವಾಗ ಏನಂದರೆ ಮೇಲೆ ಕ್ಯಾಪ್ ಇರುತ್ತಲ್ಲ, ಆ ಕ್ಯಾಪನ್ನು ಎತ್ಕೊಂಬಂದು ಇದಕ್ಕೆ ಕ್ಲೋಸ್ ಮಾಡಿಬಿಟ್ರೆ ನಮ್ಮ ಹೆಡ್ಸೆಟ್ಟು ಫಸ್ಟಲ್ಲಿ ಹಂಗಿದ್ರೆ ಹಂಗಾಗುತ್ತೆ. ಇವಾಗ ಇದು ವಾಟರ್ ರೆಸಿಸ್ಟೆನ್ಸ್ ಇರುತ್ತೆ ಈ ಹೆಡ್ಸೆಟ್ಟು, ಯಾಕಂದರೆ ಇದು ಬೋಟು ಕಾಸ್ಟ್ಲಿ ಜಾಸ್ತಿ. ಇದು ಫಿಕ್ಸ್ ಆಗೋಯ್ತು ನೋಡಿ. ಮತ್ತು ಈ ಚಾರ್ಜ್ ಪಿನ್ ಇದೆ ಅಲ್ಲ, ಇದನ್ನು ಇಲ್ಲಿ ಹಾಕೋಬೇಕು. ಇಲ್ಲಿ ಹೋಲ್ ಇದೆ ಅಲ್ಲ, ಆ ಹೋಲಲ್ಗೆ ನಾನು ಮರ್ತೋದೆ. ಅದೇನಕ್ಕಂದರೆ ಪ್ರೊಟೆಕ್ಟ್ರು, ಆ ಚಾರ್ಜಿಂಗ್ ಪಿನ್ನು ಒಳಗಡಕ್ಕೇನು ಹೋಗ್ದಿರ, ಗಲೀಜು ಹೋಗ್ದಿರ, ಮತ್ತು ಅದು ಮುರಿದೋಗ್ದಿರ ಚಾರ್ಜ್ ಪಿನ್ ಪ್ರೊಟೆಕ್ಟ್ರು ಪ್ಲಾಸ್ಟಿಕ್ ಥರ ಇದೆ ಇದು. ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು ಅದನ್ನು, ಅಂದರೆ ಆ ಹೋಲಲ್ಲಿ ಇಕ್ಬಿಟ್ಟು ಕ್ಲೋಸ್ ಮಾಡಬೇಕಷ್ಟೇ. ಆಗೋಯ್ತು ನೋಡಿ, ಆಗೋಯ್ತು. ಮತ್ತು ಇಲ್ಲಿ ಸ್ವಲ್ಪ ಫೆವಿಕ್ವಿಕ್ ಹಾಕೋಬೇಕು, ಯಾಕಂದರೆ ಅಲ್ಲಿ ಹೋಲ್ ಇದೆ. ಇದು ವಾಟರ್ ರೆಸಿಸ್ಟೆನ್ಸ್ ಅಲ್ಲ. ಯೂಸ್ ಮಾಡೋರು ಏನಾದರೂ ವಾಟರ್ ರೆಸಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು ನೀರಲ್ಗೆ ಆಗಿಬಿಟ್ರೆ ಮತ್ತೆ ಅದು ನೀರಲ್ಗೆ ಹಾಕಲ್ಲ. ಒಂದು ವೇಳೆ ಚಿಲ್ಲೋಗುತ್ತಲ್ಲ ಆವಾಗ ಏನಾದರೂ ಫೆವಿಕ್ವಿಕ್ ಕೂಡ ಹಾಕೊಂಡ್ಬಿಟ್ವಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ 1K ಸಬ್ಸ್ಕ್ರೈಬರ್ಸ್. ಫಿಕ್ಸ್ ಆಗೋಯ್ತು. ಮತ್ತು ಇವಾಗ ಏನಂದರೆ ಒಂದು ಸಲ ಆನ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಇಲ್ಲಿ ಸೆಂಟ್ರಲ್ ಇದೆ ಅಲ್ಲ ಬಟನ್ನು, ಈ ಬಟನ್ನು ನಾವು ಪ್ರೆಸ್ ಮಾಡ್ಕೊಂಡಿದ್ರೆ ಅದು ಆನ್ ಆಗುತ್ತೆ ನೋಡಿ. ಆನ್ ಆಯ್ತು ನೋಡಿ. ಫಸ್ಟಲ್ಲಿ ಆನ್ ಆಗಿಲ್ಲ, ಮತ್ತು ಇವಾಗ ಆನ್ ಆಯಿತು ನೋಡಿ. ಆನ್ ಆಯ್ತು ಇವಾಗ ಆಫ್ ಆಯಿತು. ನಾನೊಂದು ಸಲ ನಿಮಗೆ ತೋರಿಸ್ತೀನಿ ಸಾಂಗ್ಸ್ ಬರ್ತಾ ಇದೆಯಲ್ಲ ಅಂತ. ಇನ್ನೊಂದು ಪ್ರೂಫ್ ತೋರಿಸ್ತೀನಿ. ನಾನು ಆನ್ ಮಾಡಿದರೆ ಅದು ಆನ್ ಆಗಿದೆ ಅಂತ ಅನ್ಕೊತೀರಾ, ಸಾಂಗ್ಸ್ ಬರಲ್ಲ ಅಂತ ಅನ್ಕೊತೀರಾ. ನಾನು ಸಾಂಗ್ಸ್ ಕೂಡ ಒಂದು ಸಲ ಪ್ಲೇ ಮಾಡ್ತೀನಿ ನೋಡಿ.
ನೋಡಿ ಇವಾಗ ಬರ್ತಾ ಇದೆ ನೋಡಿ ಸಾಂಗ್ಸು. ಕೇಳಿಸ್ತಾ ಇದೆಯಾ? ಲೈಕ್ ಮಾಡಿ, ವರ್ಕ್ ಆಗ್ತಾ ಇದೆ, ಲೈಕ್ ಮಾಡಿ. ಬಾಯ್ ಬಾಯ್.